ಈಗ ಇನ್ನೊಂದು ಕೊನೆ ಪ್ರಶ್ನೆ ಅಂದರೆ ಯೋಗದಾಗೆಲ್ಲ ಐತೆ ಅನ್ನೋವಂಥ ಪದ ಹೇಳಿದ್ರಿ. ಹಾಗೆ ನಿಮ್ಮ ಜೊತೆ ಅಂದರೆ ನೀವು ಕಂಡಂಥ ಒಡನಾಟ ಈಗ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥ ಯಶ್ ಅವರ ಬೆಳವಣಿಗೆ ನೀವು ಕೂಡ ಗಮನಿಸಿದ್ದೀರಿ. ಅವ್ರ ಜೊತೆಗೆ ಡ್ರಾಮಾದಲ್ಲಿ ಆ್ಯಕ್ಟ್ ಕೂಡ ಮಾಡಿದಿರಿ. ಇವಾಗ ಅವರು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡ್ತಾ ಇರ್ತಕ್ಕಂಥ ರೀತಿ, ರಾಮಾಯಣ ಆಗಿರ್ಬೋದು, ಟಾಕ್ಸಿಕ್ ಮುಖಾಂತರ ಆಗಿರ್ಬೋದು, ಹೇಗನ್ಸುತ್ತೆ ಸರ್? ನೋಡಿ, ಸಹಚರರು ಯಾರಿದ್ದಾರೆ ಮತ್ತು ಅವರು ಪೂರ್ವ ಪರಿಚಯ ಕೇವಲ ಒಂದು ಚಿತ್ರದಲ್ಲಿ ನಟಿಸಿದಷ್ಟೇ ಅಲ್ಲದೆ ಅವರ ಬಾಲ್ಯದಿಂದಲೂ ಅಕಸ್ಮಾತ್ ನಿಮ್ಗೆ ಗೊತ್ತಿದ್ದರೆ ಅವ್ರ ಮೂಲ ಹೆಸರು ನವೀನ. ಅವರು ನನ್ನ ಪೂರ್ವ ಕುಟುಂಬ ಅದರಲ್ಲಿ ಅವರು ತೊಡಕೊಂಡಿದ್ದಂಥದ್ದು, ಅವರಿಗೆ ಅವರು ಶಿಕ್ಷಕಿಯಾಗಿ ದಕ್ಕಿದ್ದಂಥದ್ದು, ಮಹಾಜನ ಕಾಲೇಜಿನಲ್ಲಿ ಅವರು ಓದಿದ್ದದ್ದು, ಅದು ಬಾಲ ವಿಹಾರದಿಂದಲೂ ಸೇರಿ ಪಡವಾರಳ್ಳಿಯಿಂದ ಹಿಡಿದು ಆ ಎಲ್ಲ ದಿನಗಳನ್ನು ಮೆಲುಕು ಹಾಕ್ಕೊಂಡ್ರೆ ಅಥವಾ ಚಿತ್ರದ ಕೆಲಸ ಮಾಡ್ತಿರ್ಬೇಕಾದಾಗ ನಾವು ಪರಸ್ಪರ ಕುತೂಹಲದಿಂದ ಕುತ್ಕೊಂಡು ನನಗೆ ಕೇಳ್ತಿದ್ದ ಪ್ರಶ್ನೆಗಳು, ನಾನು ಕೊಡ್ತಿದ್ದ ಉತ್ತರಗಳು, ಇವೆಲ್ಲವನ್ನು ಗಮನಿಸಿದಾಗ ಯಾರದೇ ಏರು ಇದೆಯಲ್ಲ ಅದನ್ನು ನಾವು ಸಹಿಸಿಕೊಳ್ಳುವ ಮತ್ತು ಮತ್ಸರದಿಂದ, ಲೋಭದಿಂದ, ಇದು ಯಾಕಪ್ಪ ಇವರು ಇಷ್ಟು ಬೇಗ ಗೆಲ್ಬಿಟ್ಟು ನನಗೇನೋ ಆಗಿಲ್ಲ ಅಂತ ಆ ಥರದೊಂದು ಯಾವುದೇ ಭಾವ ಇಲ್ಲದೆ ಯಾರೋ ಒಬ್ಬರ ಏಳಿಗೆಯನ್ನು ಸಹಿಸಿಕೊಳ್ಳುವಂಥ ಮನಸ್ಸು ಯಾರಿಗಿದು ಸಹ ತುಂಬ ಸಂತೋಷವಾಗುತ್ತೆ. ಅವರು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಭಾಳ ಒಳ್ಳೆ ಹೆಸರಿಟ್ಕೊಂಡ್ರೆ ಇಡೀ ಕುಟುಂಬ ಅಭೀಪ್ಸಿಗಳೆಲ್ಲ ಈಡೇರಲಿ, ಅಭೀಷ್ಟ ನೆರವೇರಲಿ, ಅವರು ಕಂಡ ಕನಸುಗಳು ಸಾಕಾರಗೊಳ್ಳಿ, ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಅವ್ರನ್ನ ಹರಿಸುವಂಥ ಮನಸ್ಸಾಗುತ್ತೆ. ಅಂಥ ಎಲ್ಲ ಏರು ಆ ಥರದ ಏಳಿಗೆಯನ್ನು, ಆ ಥರ ತುಂಬ ದೂರದ ಪ್ರಯಾಣವನ್ನು ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಅದು ಸಂಬದ್ಧ ಪ್ರಯಾಣವಾಗಲಿ, ಮತ್ತು ಆ ಏರಿದ ಶೃಂಗ ಇದೆಯಲ್ಲ ಮತ್ತೆ ಯಾವ ಹೊತ್ತಿಗೂ ಇನ್ನೂ ಏರ್ತಲೇ ಹೋಗಲಿ ಅವರು ಅಂತೆಲ್ಲ ಅನಿಸುತ್ತೆ ಹೊರತು ಅವರ ಏಳಿಗೆಯಿಂದ ಸಹಿಸದೆ ಅಥವಾ ಅಸಹನೆಯಿಂದ, ಅಸಹಿಷ್ಣುತೆಯಿಂದ ಅವ್ರ ಏಳಿಗೆ ಆಗೋಯ್ತಲ್ಲ ಯೋಚನೆ ಮಾಡೋದಿಲ್ಲ. ಕನ್ನಡದ ನೆಲದ ಈ ನಮ್ಮ ಕನ್ನಡದ ಕೀರ್ತಿ ಪತಾಕೆಯನ್ನು ಭಾರತದಾದ್ಯಂತ ಅಥವಾ ರಾಷ್ಟ್ರಮಟ್ಟದಲ್ಲಿ ಅವರು ಹಾರಿಸ್ತಾರೆ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಹೆಮ್ಮೆ ವಿಷಯ ಆಗಿರಬೇಕದು. ಸರ್, ಇದೆಲ್ಲದರ ಜೊತೆಗೆ ನೀವು ಕಂಡಂತೆ ಕನ್ನಡ ಚಿತ್ರೋದ್ಯಮದಲ್ಲಿ ಪೌರಾಣಿಕ ಸಿನಿಮಾಗಳ ಒಂದು ಜರ್ನಿಯನ್ನು ಗಮನಿಸಿದಂಗೆ ಸರ್ ಹೇಗೆ ಬದಲಾಗ್ತಾ ಬಂತು ಅನಿಸುತ್ತೆ? ಈ ಒಂದು ಕಾಲಘಟ್ಟಕ್ಕೆ ಪೌರಾಣಿಕ ಸಿನಿಮಾಗಳ ಸ್ಥಿತಿಗತಿ ಹೇಗೆ ಬದಲಾಗ್ತಿದೆ ಅಂತ ಅನಿಸುತ್ತೆ ನೀವು ಕಂಡಂಗೆ ಸರ್? ಇಡೀ ಒಂದಿಷ್ಟು ಆ ವಿಚಾರವಾಗಿ ಮಾತನಾಡೋದು. ಈ ಪ್ರಶ್ನೆಗೆ ಭಾಳ ದೊಡ್ಡ ಉತ್ತರ, ತುಂಬ ದೀರ್ಘವಾದ ಉತ್ತರ ಕೊಡಬೇಕಾದಿತ್ತು. ಯಾಕೆಂದರೆ ಪುರಾಣ ತಂದ ಕೂಡಲೇ ಜನರು ಅದನ್ನು ಅಸತ್ಯ ಅಂತೆಲ್ಲ ಹೇಳಿದಂಥದ್ದು. ಅಂದರೆ ಜನರು ನಮ್ಮ ಮನಸ್ಸಲ್ಲಿ ತುಂಬಿದ್ದು ಇದು ಅಸತ್ಯ ಶಾಸ್ತ್ರ, ಇದರಲ್ಲಿ ಸತ್ಯಾಂಶ ಇಲ್ಲ ಅಂತ. ಆದರೆ ಸಾಬೀತಾಗಿರೋ ಅಂಶಗಳು ರಾಮಾಯಣ, ಮಹಾಭಾರತ ಅಥವಾ ಯಾವುದೇ ಶಾಸ್ತ್ರ ಗ್ರಂಥಗಳಾಗಿದೆಯಲ್ಲ ಇವೆಲ್ಲವೂ ಎಷ್ಟು ಪ್ರಯೋಜನಕಾರಿ, ಉಪಯುಕ್ತ ಅನ್ನೋದನ್ನು ಬಾರಿ ಸಾಬೀತಾದರೂ ಸಹ ಈಗಲೂ ಅದನ್ನು ಮಿಥಾಲಜಿ ಅಂತಲೇ ಕರೀತಾರೆ. ಮಿತ್ ಅಲ್ಲ ಅದು, ಮಿತ್ ಅಂದರೆ ಅಸತ್ಯವಲ್ಲ. ಇದು ಸತ್ಯ ಸಂಗತಿಗಳನ್ನು, ಸತ್ಯ ಘಟನೆಗಳನ್ನು ನೋಡಿ. ಈಗಲೂ ನೀವು ಮತ್ತೆ ರಾಮಾಯಣ ಎಷ್ಟು ಕಾಲ ಸರಿದಿದೆ, ತ್ರೇತಾಯುಗದ ಕಾಲ ಯಾವುದು, ಕಲಿಯುಗದ ಯಾವುದು, ಯುಗಾಂತರಗಳಲ್ಲಿಯೂ ಸಹ ಮರೆಯದೆ ಅಚ್ಚಳಿದೇ ಉಳಿಯುವಂಥ ಯಾವುದೋ ಒಂದಿಷ್ಟು ಪಾತ್ರಗಳು ಮತ್ತು ಅದರಲ್ಲಿ ನಡೆದ ಪ್ರಸಂಗಗಳನ್ನು ಮತ್ತೆ ನಾವು ದೃಶ್ಯ ಮಾಧ್ಯಮದಲ್ಲೂ ಹೇಳ್ತೇವೆ ಅಂತಂದರೆ ಎಷ್ಟು ಬಾರಿ ಎಷ್ಟು ರೀತಿಯ ನೀವು ರಾಮಾಯಣನ ಬರೀಲಾಗಿದೆ ಅಥವಾ ರಾಮಾಯಣನ ಹೇಳಲಾಗಿದೆ, ರಾಮಾಯಣ ತೋರಿಸಲಾಗಿದೆ. ಆದರೂ ಸಹ ರಾಮಾಯಣದ ಕುರಿತಾಗಿ ಕಾಳಜಿ, ಕಳಕಳಿ ಇದೆಯಲ್ಲ, ಕುತೂಹಲ ಇದೆಯಲ್ಲ, ಅದು ಕಡಿಮೆ ಆಗ್ತಿಲ್ಲ. ಯಾಕೆ ಅಂತ ಒಂದೇ ಯೋಚನೆ ಮಾಡಿಕೊಂಡ್ರೆ ನಮಗೆ ಈ ಪ್ರಶ್ನೆಗೆ ಉತ್ತರ ಸಿಕ್ಬಿಡುತ್ತೆ. ನಮ್ಮ ಪುರಾಣಗಳಲ್ಲಿರ್ಬೋದಂಥ ಅದ್ಭುತವಾದಂಥ ಕೆಲಸಗಳನ್ನು ನಮ್ಮ ಹಿರಿಯರು, ನಮ್ಮ ಚಿತ್ರರಂಗದ ಹಿರಿಯರು ಅನೇಕರು ಆರಂಭದಿಂದಲೇ ನೋಡಬೇಕು. ನೀವು ಸತ್ಯ ಹರಿಶ್ಚಂದ್ರವಾಗಿರಲಿ, ಮತ್ತೊಂದು ಎಲ್ಲ ಚರಿತ್ರೆ, ಇತಿಹಾಸ, ಪುರಾಣ ಇವುಗಳಿಂದಲೇ ಅನೇಕ ಚಿತ್ರಗಳನ್ನು ಮಾಡಲಾಯಿತು. ಈಗ ಈ ನಮ್ಮ ಪ್ರಸ್ತುತ ಕಾಲಘಟ್ಟದಲ್ಲಿ ಸ್ಥಿತ್ಯಂತರ ಕಾಲಘಟ್ಟ ಇದು. ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಯೊಳಗೆ ದಾಪಕಾಲಿಡ್ತಾ ಇದ್ದೇವೆ. ಇದ್ರ ನಡುವೆ ನಾವು ನಮ್ಮ ಪುರಾಣವನ್ನು, ನಮ್ಮತನವನ್ನು, ನಮ್ಮ ಭಾಷೆಯನ್ನು, ನಮ್ಮ ಭಾಷೆಗೆ ಅಥವಾ ನಮ್ಮ ಸಂಸ್ಕೃತಿಗೆ ಇರ್ಬೋದಂತ ನಮ್ಮ ನಲ್ಮೆಯನ್ನು ನಾವು ಕಳ್ಕೊಳ್ತಾ ಬರ್ತಿದ್ದೀವಿ ಅನ್ನೋದು ನನಗನ್ಸುತ್ತೆ. ಅಂದರೆ ನಾವು ಅದರಿಂದ ಕಲಿಬೇಕಾದ್ದು ಬಹಳ ಇದೆ, ಬಹಳ ಕಲಿಕೆಗಳು ಸಾಧ್ಯವಾಗುತ್ತೆ. ಆದರೆ ಉಳಿಕೆಯನ್ನು ನಾವು ಕಲಿಕೆಯಾಗಿ ಪರಿಗಣಿಸದೇ ಇರುವಂಥದ್ದು ನಿಜವಾಗಿಯೂ ವಿಷಾದನೀಯ. ಆದರೆ ಅದೆಲ್ಲಕ್ಕೂ ತದ್ವಿರುದ್ಧವಾಗಿ ಮತ್ತೆ ಯಶರು ಒಂದು ರಾವಣನ ಪಾತ್ರದಲ್ಲಿ ಬರ್ತಾರೆ. ಮತ್ತೆ ರಾಮಾಯಣವನ್ನು ನಾವು ಮತ್ತೆ ತೆರೆ ಮೇಲೆ ರಂಜಿಸ್ತಾ ಇದ್ದೇವೆ, ಮತ್ತೆ ತೆರೆ ಮೇಲೆ ಬೃಹದಾಕಾರವಾಗಿ ತೋರ್ಸಕ್ಕೆ ಹೊರಟಿದ್ದೇವೆ ಅಂತ ಹೇಳಿದ್ರೆ ನಿಜವಾಗಿಯೂ ಅದೊಂದು ಚೇತೋಹಾರಿ ಅಂಶ ಅಂತ ಹೇಳುತ್ತೆ. ಕನ್ನಡ ರಂಗದಲ್ಲಿ ಅನೇಕ ಪ್ರಯತ್ನಗಳನ್ನು ನಾವು ಮಾಡಿದ್ದೇವೆ. ಚರಿತ್ರೆಯ ಇತಿಹಾಸ ಪುಟಗಳನ್ನು ತಿರುಹಾಕಿ ಅದರಲ್ಲಿ ಮಾಡಿದಂಥ ಚಿತ್ರಗಳು, ಇವೆಲ್ಲವನ್ನು ಜನರು ಯಾವಾಗ ಹೆಚ್ಚು ಆತುಕೊಳ್ತಾರೆ, ಹೆಚ್ಚು ಧಾರ್ಮಿಕರಾಗ್ತಾರೆ. ಧರ್ಮ ಅಂತ ಹೇಳಿದ್ರೆ ಯಾವುದೋ ಒಂದು ಪಂಥಕ್ಕೆ ಸೀಮಿತವಾಗೋದಲ್ಲ. ಅದರ ರಾಜಧರ್ಮ, ಮನುಷ್ಯ ಧರ್ಮ, ಈ ಥರ ಬೇರೆ ಬೇರೆ ವಯೋಧರ್ಮ, ವಾದ್ಯಧರ್ಮ ಅಂತ ಹೀಗೆ ಎಲ್ಲದಕ್ಕೂ ಯೋ ಯಹ ಧಾರ್ಯತೆ ಸ ಏವ ಧರ್ಮ, ಅದನ್ನು ಧರ್ಮೇಣ ಧಾರ್ಯತೆ ಲೋಕ ಅಂತ ಕರೆದಿದ್ದಾರೆ. ಯಾರು ಯಾವುದನ್ನು ಅನುಸರಿಸಿ ನಡೆಯುತ್ತಾರೆ ಅದುವೇ ಧರ್ಮ ಅಂತ ಹೇಳಿದ್ದಾರೆ. ಮಾಡುವ ಕೆಲಸದಲ್ಲಿ ಇರುವಂಥ ಧರ್ಮ ಇದೆಯಲ್ಲ, ಅಂದರೆ ಸುಭಿಕ್ಷವಾದಂಥ, ಸಂಬದ್ಧವಾದದ್ದು, ಸಾಮಂಜಸ್ಯ ಉಳ್ಳದ್ದು, ಇಂಥವೆಲ್ಲವೂ ಧರ್ಮ ಅಂತ ಕರೆಯೋದಾದರೆ ಈ ನಮ್ಮ ಕಲಾಧರ್ಮ ಇದೆಯಲ್ಲ ಇವುಗಳು ಸಹ ವೃತ್ತಿ ಧರ್ಮವಾಗಿ ಅದನ್ನು ಸ್ವೀಕಾರ ಮಾಡಿಕೊಂಡು ಆ ವೃತ್ತಿ ಧರ್ಮದಲ್ಲಿ ಅಧರ್ಮದ ಕೆಲಸಗಳನ್ನು ಪಕ್ಕಕ್ಕಿರಿಸೋದಕ್ಕೆ ಸಹಕಾರಿಯಾದೋದ್ರೆ ಈ ಪುರಾಣೋಕ್ತ ಸಂಗತಿಗಳು. ಈ ಪುರಾಣವನ್ನು ಮೊದಲೆಲ್ಲ ನಮಗೆ ಶಿವಕಥೆ, ಹರಿಕಥೆ ಅದೆಲ್ಲ ನಿತ್ಯ ಮಾಡ್ತಿದ್ವಿ, ಅಹೋರಾತ್ರಿ ಮಾಡ್ತಿದ್ದು. ಈಗ ಯಾರಿಗೂ ಅದು ಬೇಡವಾಗಿದೆ. ಹಾಗೆ ಇಟ್ಕೊಳ್ಳೋದ್ರಿಂದಲೇ ಕೊಂಡಿಗಳನ್ನು ಕಳಿಸ್ಕೊಳ್ತಾ ಇದ್ದೇವೆ. ಸರಪಳಿಯಲ್ಲಿ ನಮಗೆ ಬೇಕಾಗಿರೋದು ಆ ಥರದ ಕೊಂಡಿಗಳು. ಆ ಥರ ಕೊಂಡಿಗಳು ಬೇರ್ಪಡೆ ಆದಾಗಿಂದಲೇ ನಾವು ಮನಸ್ಸಲ್ಲಿ ಇಷ್ಟೊಂದು ಅಲ್ಲೋಲ ಕಲ್ಲೋಲ, ಹಾಲಾಹಲ, ಉನ್ಮಾದ, ಯುದ್ಧೋನ್ಮಾದ ನೋಡಿ ಎಲ್ಲ ನನ್ನದೇ ಇರಬೇಕು, ನನಗೇ ಇರಬೇಕು, ನಾನತ್ವ ಇದೆಯಲ್ಲ, ನಾನು ಕಳ್ಕೊಳ್ಬೇಕು ಅಂತ ದೊಡ್ಡವರು ಹೇಳಿದ್ರೆ ಇಲ್ಲ ನಾನೇ ಪ್ರಧಾನ ಆಗಿಬಿಟ್ಟಿದೆ. ಹಾಗಾಗಿ ಮನೆಗಳು ಬಾಗಿಲನ್ನ ಹಾಕೊಂಡ್ಬಿಟ್ಟಿದ್ದೇವೆ, ಯಾರು ಮನೆಗೆ ಯಾರಿಗೂ ಬಾಗಿಲು ತೆಗಿತಾನೆ ಇಲ್ಲ.
ಪಕ್ಕದ ಮನೆಯವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ. ಆಮೇಲೆ ಬೇರೆ ಮನೆಗೆ ಬಂದಾಗ ಯಾಕೆ ಬಂದರೂ ಯೋಚನೆ ಮಾಡ್ತೀವಿ. ಮೊದಲು ಆಗಿರಲಿಲ್ಲ, ಅತಿಥಿ ದೇವೋ ಭವ ಅಂತ ಹೇಳಿದ್ರು. ಬಂದವರೆಲ್ಲ ಮಾತೇಶ್ವರ ನಿಮಗೆ ಚೆನ್ನಾಗಿ ಗೊತ್ತು, ನೀವು ಯಾವ ಊರಿಂದ ನೀವು ಬರ್ತೀರಿ ಈಗಲೂ ಸಹ ಬನ್ನಿ ಒಳಗೆ ಅಂತ ಕರಿತೀರಿ ಹೊರತು ಯಾಕೆ ಬಂದಿದ್ದು ಎಲ್ಲೂ ಹೇಳಲ್ಲ. ಆದರೆ ನಗರ ಪ್ರದೇಶದಲ್ಲಿ ಗಮನಿಸಿ ನೋಡಿ ನೀವು, ಎಲ್ಲ ಕಡೆಯೂ ಏನಾಗ್ಬಿಟ್ಟಿದೆ, ಯಾರಾದರೂ ಬಾಗಿಲು ಒಮ್ಮೆ ಇಟ್ಕೊಂಡವರು ಮನಸ್ಸಿನ ಬಾಗಿಲುಗಳನ್ನು ಹಾಕೊಂಡು ಬಿಟ್ಟಿದ್ದಾರೆ. ಆ ಥರ ಮನಸ್ಸುಗಳನ್ನು ಮತ್ತು ಭೌತಿಕವಾದಂಥ ಬೌದ್ಧಿಕವಾದ ಈ ಬಾಗಿಲುಗಳನ್ನು ತೆಗೆದ್ಬಿಡ್ತು ಅಂತಂದರೆ ಸಹಜವಾಗಿ ಮನುಷ್ಯನ ಮನಸ್ಸು ಅರಳುತ್ತೆ, ಈ ಜಗತ್ತು ಇನ್ನೂ ಸುಂದರವಾಗುತ್ತೆ. ಆ ಥರ ಸುಂದರವಾಗಿಸೋಕೆ ಬೇಕಾಗಿರುವಂಥ ಈ ಥರದ ಪುರಾಣೋಕ್ತ ಸಂಗತಿಗಳಿವೆಯಲ್ಲ, ಅವುಗಳನ್ನ ಹೆಚ್ಚೆಚ್ಚು ತೆಗೆದು ಮಾಡಿ ಹೆಚ್ಚು ಜನರು ನೋಡೋಕ್ಕೆ ಅವಕಾಶ ಆಯಿತು ಅಂತಂದರೆ ಸಹಜವಾಗಿ ಮನುಷ್ಯರು ನಿಜವಾದದಲ್ಲಿ ಮನುಷ್ಯತ್ವವನ್ನು ಉಳಿಸ್ಕೊಳ್ತಾರೆ ನನಗನ್ಸುತ್ತೆ. ಸರ್, ಕೊನೆಯದಾಗಿ ಸರ್ ಏನಾದರೂ ಹೇಳಕ್ಕಿದ್ರೆ ಮಾತಾಡಿ. 3 ಸಲ ಕೊನೆ ಹೇಳಿದ್ದೀರಿ. ನಮ್ಮ ಮಾತು ಕೇಳ್ತಾ ಇದ್ರೆ ವಿಚಾರಗಳನ್ನು ಕೇಳಬೇಕು. ನಿಜ ನಾನೇನು ಹೇಳ್ಕೊಳ್ತೀನಿ, ನಾನು ವಿನಂತಿ ಮಾಡ್ಕೊಳ್ತೀನಿ ಏನು ಅಂತ ಹೇಳಿದ್ರೆ, ಕಲಾಯಾನಕ್ಕೆ ಯಾರೆಲ್ಲ ಬದ್ಧರಾಗಿ ಕೆಲಸ ಮಾಡ್ತಿದ್ದಾರೆ ಅಥವಾ ಜೀವನಯಾನಕ್ಕೆ ಯಾರೆಲ್ಲರೂ ಸಹಜವಾಗಿ ನೆಟ್ಕೊಂಡು ಹೋಗಿದ್ದಾರೆ, ನೂರಾಸೆಯ ಹೆಗಲಿಗೇರಿಸಿ ನಡೆವ ಹಾದಿ ನಮ್ಮದೇ, ನೂರಾಸೆಯ ಹೆಗಲಿಗೇರಿಸಿ ನಡೆವ ಹಾದಿ ನಮ್ಮದೇ, ಬರುವ ದಿನಗಳ ಭರವಸೆಗಳ ಬೆಳೆವ ಹೊಣೆಯೂ ನಮ್ಮದೇ. ಬೇರೆ ಯಾರು ಬಂದು ನಿಮ್ಮ ಈ ಹೊಣೆಗಾರಿಕೆ ನಿಭಾಯಿಸೋದಿಲ್ಲ. ಹಾಗಾಗಿ ನಾವು ಲಜ್ಜಿಗೇಡಿ ಬದುಕೋದಕ್ಕಿಂತ ಹೊಣೆಗೇಡಿ ಬದುಕದೇ ಇರ್ತಾ ನಾವು ಮಾಡಬೇಕಾಗಿರೋದು ನಿಜವಾದ ಅರ್ಥದಲ್ಲಿ ನಮ್ಮ ಹೊಣೆ ಏನು, ಹೊಣೆ ಅರಿತು ನಡಿಬೇಕು. ದೇಶ ಕಟ್ಟುವ ಕೆಲಸ ಮೊದಲು ಮಾಡಬೇಕು, ದೇಶ ಮೊದಲು ಯೋಚನೆ ಮಾಡಬೇಕು. ದೇಶಕ್ಕೆ ಪರ್ಯಾಯವಿಲ್ಲ, ಯಾಕಂದರೆ ನನಗೆ ಮನೆ ಅಂತಿದ್ರೆ ಮಾತ್ರ ನನಗೆ ಒಂದು ಅಸ್ತಿತ್ವ, ನನಗೊಂದು ಗುರುತು ಅಂತ ಯೋಚನೆ ಮಾಡಬೇಕು. ಯಾರ್ಯಾರದೋ ಪುಸಲಾಯಿಸುವಿಕೆಯಿಂದ ನಾನು ಏನೋ ಹೇಳ್ಬಿಟ್ಟು ಆಮೇಲೆ ನಂತರ ತಲೆ ತಗ್ಗಿಸಿ ನನ್ನ ಕ್ಷಮೆ ಅಂತ ಯಾಚಿಸೋದ್ರಿಂದ ನಮ್ಮ ತಪ್ಪುಗಳನ್ನು ಖಂಡಿತವಾಗಿ ತೊಳ್ಕೊಳಕ್ಕಾಗೋದಿಲ್ಲ, ಪಾಪಗಳನ್ನು ತೊಳ್ಕೊಳಕ್ಕಾಗಲ್ಲ. ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯಲ್ಲವೆನ್ಬಿಟ್ಟು ರಾಜ್ಕುಮಾರರು ಆಗಲೇ ಹೇಳ್ಬಿಟ್ಟು ಹೋಗಿದ್ದಾರೆ. ಗಂಗಾ ನದಿಯಲ್ಲಿ ಮಿಂದು ಬಂದರೂ ಪಾಪವಿನ್ನೂ ಕಳೆಯಲಿಲ್ಲವೆ ಅಂತ ಹೇಳಿ ಸುಮ್ಮನೆ ಗಂಗಾ ನದಿಯನ್ನು ನೋಡೋಕ್ಕೋಸ್ಕರ ಹೋಗ್ತೀವಿ ಅನ್ನೋದ್ರ ಬದಲಿಗೆ ನಿಜವಾದ ಅರ್ಥದಲ್ಲಿ ಗಂಗೆ ಪವಿತ್ರಳು ಅಂತ ಹೇಳ್ತಿದ್ರಲ್ಲ, ಅದನ್ನೆಲ್ಲ ಯಾಕೆ ನಾನು ಹೇಳ್ತೀನಿ ತಳಕು ಹಾಕ್ತಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಬದುಕಿನಲ್ಲೂ ಸಹ ಆ ಥರದ ಅನೇಕ ಅಂತರ್ಗಂಗೆಗಳಿವೆ. ಆ ಎಲ್ಲ ಅಂತರ್ಗಂಗೆಗಳನ್ನು ನಾವು ಒಮ್ಮೆ ಅದನ್ನು ಸ್ಪರ್ಶಿಸಿ ದರ್ಶಿಸಿ, ನಾನು ನಿಜವಾಗಿಯೂ ಯಾರು, ಅಧ್ಯಾತ್ಮದ ಮೊದಲ ಮೂಲಭೂತ ಪ್ರಶ್ನೆ ಕೋಹಂ, ಯಾರು ನಾನು, ಇಲ್ಲಿ ಬಂದಿದ್ದೇಕೆ, ಈ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳೋದು ಯಾಕೆ, ಈ ಜನ್ಮ ಸಾರ್ಥಕ ಆಗಬೇಕು ಅಂದರೆ 4 ಜನರಿಗೆ, 4 ಜನರು ಸಾಕು, 4 ಜನರಿಗೆ ಅದು ಒಳಿತಾಗುವಂಥ, ಪ್ರಯೋಜನಕಾರಿಯಾಗುವಂಥ, ಉಪಯುಕ್ತವಾಗುವಂಥ ಕೆಲಸ ಮಾಡೋದಾಯಿತು ಅಂದರೆ ಯಾವ ರಂಗದಲ್ಲಿ ನಾವಿದ್ರೂ ಸಹ ಶ್ರೇಯ ಕಟ್ಟಿಟ್ಬುತ್ತಿ ಅಂತ ಹೇಳ್ತೀನಿ. ಅಷ್ಟೇ. ಧನ್ಯವಾದಗಳು ಸರ್. ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಸರ್. ಇದಿಷ್ಟು ಸುಚೇಂದ್ರ ಪ್ರಸಾದ್ ಸರ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಷ್ಣು ಜೊತೆ ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು.